ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಏನೇನ್ ಮಾಡಿದ್ರಿ, ಎಲ್ಲೆಲ್ಲಿ ಹೋಗ್ತಾ ಇದೀವಿ ನೋಡೋಣ ಅಲ್ಲ ಫ್ರೆಂಡ್ಸ್, ಬನ್ನಿ. ನಾವು ಇವಾಗ ಮನೆಯಿಂದ ಹೊರಟಿದೀವಿ. 3 ಜನ ಟಿಫಿನ್ಗೆ ತಿನ್ನೋಣ ಅಂತ ಬೆಳಿಗ್ಗೆನೆ ಹೋದ್ವು ಶ್ರೀಕೃಷ್ಣ ವೈಭವ ಹೋಟೆಲ್ಗೆ. ನೋಡಿ ಕಾಣ್ತಾ ಇದಲ್ಲ, ಹೋಟೆಲ್ಗೆ ಹೋದ್ವು. ಇಲ್ಲಿ ಟಿಫಿನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದೇ ತಿಂಡಿಗಳು ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ತಿಂಡಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತಾ ಇದೀನಿ ಹೋಟೆಲು. ಅಂದ್ರೆ ಸ್ನಾಕ್ಸ್ ಕೂಡ ಇರುತ್ತೆ, ಏನ್ ಬೇಕು ಅದೆಲ್ಲ ಇರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಕೂಡ ಇಲ್ಲಿ ವಿಸಿಟ್ ಕೊಟ್ಟು ನೋಡಿ. ಇದು ತುಮಕೂರು ರೋಡ್ ನಿಯರ್ ಅಲ್ಲೇ ಇರೋದು, ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ತುಮಕೂರು ರೋಡ್ ಅಲ್ಲಿ ಅಂದ್ರೆ ಮಾದೇನಹಳ್ಳಿ ಅಂತ ಬರುತ್ತೆ, ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರೋದು. ನನಗೆ ಇಲ್ಲಿ ಯಾವ ಹೋಟೆಲ್ಗೆ ಹೋದ್ರು ಟೀ ಮಾತ್ರ ಇರ್ಲೇಬೇಕು. ಎಷ್ಟೊತ್ತಾದ್ರೂ ಸರಿ, ಅದು ನೈಟ್ ಆದ್ರೂ ಸರಿ, ಮಾರ್ನಿಂಗ್ ಆದ್ರೂ ಸರಿ, ಆಫ್ಟರ್ನೂನ್ ಆದ್ರೂ ಸರಿ, ಟೀ ಬೇಕು. ನೋಡಿ ಇಲ್ಲಿ ಉಡುಪಿ ಶ್ರೀಕೃಷ್ಣ ಅಂತ ಫೋಟೋ ಕೂಡ ಹಾಕಿದ್ದಾರೆ, ಅದನ್ನ ತೋರಿಸ್ತಾ ಇದೀವಿ ನೋಡಿ, ಚೆನ್ನಾಗಿದೆ. ಮಗನೇ ಈ ಸತಿ ಸರ್ವ್ ಮಾಡ್ತಾ ಇದ್ದಾನೆ. ತಗೊಂಡ್ಬಂದು ಮಸಾಲೆ ದೋಸೆ ಇದ್ದು ನನಗೆ, ಮಸಾಲೆ ದೋಸೆ, ಚಟ್ನಿ, ಫಿಶ್ ಸಾಂಬಾರ್ ಬರ್ತಲ್ಲ ಅದಿದೆ. ಮತ್ತೆ ನಮ್ಮ ಹಸ್ಬೆಂಡಿಗೆ ಅವರು ಸೆಟ್ ದೋಸೆ ಹೇಳಿದ್ರು, ಅದ್ ತಂದ್ಕೊಟ್ಟ. ಅವನೇ ಹೋಗಿ ತಗೊಂಡ್ ಬಂದ್ ಕೊಡ್ತಾ ಇದ್ದಾನೆ ನಮ್ಗೆ. ಇವಾಗ ಚೇಂಜ್ ಕೊಡ್ತಾ ಇದ್ದಾನೆ, ಅವರ ಅಪ್ಪನ ಹತ್ರ ಹೇಳ್ತಿದ್ದಾನೆ ಚೇಂಜ್. ಮತ್ತ ಅವನಿಗೆ ಏನು ಬೇಡ, ನನಗೆ ಗೋಬಿ ಮಾತ್ರ ಸಾಕು ಅಂತ ಹೇಳ್ತಾ ಇದ್ದ. ನನಗೇನು ಬೇಡ ಅಂತ ಹೇಳ್ದ, ಗೋಬಿ ತಗೊಂಬಂದ ಅವನಿಗೆ. ನೋಡಿ ಸೆಟ್ ದೋಸೆ ಇತ್ತಲ್ಲ, ಅದನ್ನೇ ಕೊಟ್ರು ಅವ್ರ ಅಪ್ಪ ಅವನಿಗೆ. ನೋಡಿ ಗೋಬಿ ತಿಂತಾ ಇದ್ದಾನೆ, ಚೆನ್ನಾಗಿದೆ ಹೇಗಿದೆ ಅಂತ ಕೇಳ್ತಿದ್ದೀನಿ ನಾನು. ಹಾಗೆ ಅಲ್ಲಿಂದ ಬಂದು ಟಿಫಿನ್ ತಿನ್ಕೊಂಡ್ ಬಂದು ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ನಮ್ಮ ಮನೆ ಹತ್ರ ನಿಯರೇ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಬರ್ತಾ ಇದ್ದು, ಒಳಗೆ ರೂಟ್ ಅಲ್ಲಿ ಇರೋದು, ನಮ್ಮ ಮನೆಯಿಂದ ಒಳಗೆ ಬರುತ್ತೆ, ಅದಿದೆ. ಬರ್ತಾ ಇದ್ದಂಗೆ ಅಲ್ಲಿ ಉತ್ಸವ ನಡೀತಾ ಇತ್ತು, ದೇವ್ರದ್ದು ಎಲ್ಲ. ವೀರಭದ್ರ ಸ್ವಾಮಿ ಅದೇ ಖಡ್ಗದಲ್ಲಿ ನರ್ತನ ಮಾಡ್ತಾರಲ್ಲ, ನೋಡಿ ಕಾಣ್ತದೆ. ಅವಾಗೆಲ್ಲ ಇದೆಲ್ಲ ಅವಾಗ ಹಳೆ ಕಾಲದ ಪರಂಪರೆಯಿಂದ ಬಂದಂಥದ್ದು. ಸೊ ಶಿವರಾತ್ರಿ ವರ್ಷ ಮಾಡ್ತಾರೆ ಇಲ್ಲೆಲ್ಲ, ಯಾಕಂದ್ರೆ ವೀರಭದ್ರ ಸ್ವಾಮಿ ಆಗಿರೋದ್ರಿಂದ ಪ್ರತಿಯೊಂದು ವರ್ಷನೂ ಇದನ್ನ ಆಚರಿಸ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಆಂಜನೇಯ ಟೆಂಪಲ್ ಅದು ಹಿಂದ್ಗಡೆ ಇರೋದು, ಆದ್ರೆ ಈ ಕಡೆ ಪಕ್ಕದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ನೋಡಿ ದೇವ್ರ ಉತ್ಸವ ಎಲ್ಲ ಹೊರಡುತ್ತೆ ಇವಾಗ, ಮನೆಗೆ ಉತ್ಸವ ಹೋಗುತ್ತೆ ರೋಡಲ್ಲಿ. ನೋಡಿ ವೀರಭದ್ರ ಸ್ವಾಮಿ ಖಡ್ಗ ತಗೊಂಡು ನರ್ತನ ಮಾಡ್ತಾ ಇದ್ದಾರೆ. ನೋಡಿ ಟೆಂಪಲ್ ಅಲ್ಲೇ ಕಾಣ್ತಿದ್ದಲ್ಲ ಹೆಸರು, ವೀರಭದ್ರ ಸ್ವಾಮಿ ಅಂತ. ನೋಡಿ ದೇವರ ಉತ್ಸವ ನಿಂತಿದೆ. ಈ ತರ ನಮಗೂ ಖುಷಿ ಆಯ್ತು ಇದನ್ನ ನೋಡಿ, ಮಗನಿಗೂ ಖುಷಿ ಆಯ್ತು. ಅಂದ್ರೆ ಮಕ್ಳಿಗೆಲ್ಲ ಏನು ಗೊತ್ತಿರಲ್ಲ, ಇವಾಗಿನ ಮಕ್ಳಿಗೆ ಬರೀ ಓದು ಅಂತ ಮೊಬೈಲು, ಅದ್ ಬಿಟ್ಟು ಪ್ರಪಂಚ ಜ್ಞಾನ ಗೊತ್ತಿರಲ್ಲ. ಇವಾಗ ಮೊಬೈಲು, ಒಂದು ಪುಸ್ತಕ ಅಷ್ಟೇ, ಅದ್ರ ಬಗ್ಗೆ ಇನ್ನೇನು ಗೊತ್ತಿರಲ್ಲ. ಇದೆಲ್ಲ ನಾವು ಮಕ್ಳಿಗೆ ಹೇಳ್ಕೊಡ್ಬೇಕು, ತೋರಿಸ್ಬೇಕು. ಯಾಕಂದ್ರೆ ಯಾವಾಗಿನ ಪರಂಪರೆ ಹಳೆಬ್ರು ಇದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದು, ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಮೊದಲು ಮಾಡ್ತಾ ಇದ್ದಂತ ಅವ್ರಿಗೂ ಗೊತ್ತಾಗುತ್ತೆ, ಮಕ್ಕಳುಗಳಿಗೆ. ಮಕ್ಕಳು ಖುಷಿ ಪಡ್ತಾರೆ ಇದೆಲ್ಲ ನೋಡಕ್ಕೆ, ನಮಗೂ ಖುಷಿ ಆಗುತ್ತೆ. ಮಕ್ಕಳಿಂದ ದೇವರಂತಂದ್ರೆ ಯಾರಿಗಿರಲ್ಲ, ಒಂಥರ ಭಕ್ತಿ ಭಾವನೆ ತುಂಬಿ ಬರುತ್ತೆ. ನೋಡಿ ನರ್ತನ ಮಾಡ್ತಾ ಇದ್ದಾರೆ ಖಡ್ಗ ಹಿಡ್ಕೊಂಡು. ನೋಡಿ ಡೋಲೆಲ್ಲ ಪಡ್ಕೊಂಡು ಯಾವ ರೀತಿ ಇತ್ಯಾದಿಗಳು ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಗಂತೂ ತುಂಬಾ ಖುಷಿ ಆಯ್ತು.
ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ, ಯಾವ ರೀತಿ ನಾಷ್ಟನ ಮಾಡ್ತಾರೆ. ನೋಡ್ತಾ ನೋಡ್ತಾನೆ ಸಂಜೆ ಆಗೋಯ್ತು. ಅಲ್ಲಿ ಇಲ್ಲಿ ಓಡಾಟ ಎಲ್ಲ ಮಾಡಿ ಬಂದಾಗ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ವಿಡಿಯೋ ಆಮೇಲೆ ಟೀ ಟೈಮ್, ಮಾಮೂಲಿ ಈವ್ನಿಂಗ್ ಟೈಮ್ ಟೀ ಏನಿದೆ ಚೀಸ್ ಎಲ್ಲ ಇದೆ, ಪನ್ನೀರ್ ಇತ್ತು, ತಗೊಂಡ್ಬಂದ್ರು ಹಸ್ಬೆಂಡ್ ಟೀಗೆ ಅಂತ ಚೀಸ್ ತಿಂತಾ ಇದ್ದಾನೆ ನೋಡಿ ಮಗ. ಒಳಗೆ ಅವನಿಗೆ ತುಂಬಾ ಇಷ್ಟ ಆಯ್ತು. ಈ ರೀತಿ